ಇನ್ನು ಶಿರಾ ಭಾಗದಲ್ಲಿ ಟೀ ಅಂಗಡಿ ಮಾಲೀಕರಿಗೆ ಪೊಲೀಸ್ ಸಿಪಿಐ ಪ್ರವೀಣ್ ಕುಮಾರ್ ಒಂದು ಖಡಕ್ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಏನದು 10:30 ಬಳಿಕ ಟೀ ಅಂಗಡಿಯನ್ನ ಬಂದ್ ಮಾಡಬೇಕು, ತೆಗಿಯೋ ಹಾಗಿಲ್ಲ. ಟೀ ಅಂಗಡಿ ಮಾಲೀಕರಿಗೆ ಸಿಪಿಐ ಖಡಕ್ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ರಾತ್ರಿ ಏನಾದ್ರೂ ಗುಂಪು ಮಾಡ್ಕೊಂಡಿದ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ. ತಡರಾತ್ರಿ ಟೀ ಅಂಗಡಿಗಳಿಗೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಒಂದು ಸಭೆಯನ್ನ ಕರೆಸಿ ಅಂಗಡಿ ಮಾಲೀಕರಿಗೆ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ನಿಯಮ ಉಲ್ಲಂಘಿಸಿದ್ರೆ ಕಾನೂನು ಕ್ರಮ ಗ್ಯಾರಂಟಿ. ಟ್ರಾಫಿಕ್ ಅಡಚಣೆ ತಡೆಯೋದಕ್ಕೆ ಪೊಲೀಸರು ಈ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ. ಹಾಗೆ ವೀಲಿಂಗ್, ಗುಂಪುಗೂಡುವಿಕೆ ಇದೆಲ್ಲದಕ್ಕೂ ಕೂಡ ಪೊಲೀಸರು ಕಡಿವಾಣ ಹಾಕ್ತಾ ಇದ್ದಾರೆ. ಶಿರಾದಲ್ಲಿ ಟೀ ಅಂಗಡಿಗಳಿಗೆ ಒಂದು ಹೊಸ ನಿಯಮವನ್ನ ಮಾಡಲಾಗಿದೆ. ರಾತ್ರಿ 10:30 ಅಂಗಡಿಗಳನ್ನ ಮುಚ್ಚದಿದ್ರೆ ಕಾನೂನು ಕ್ರಮವನ್ನ ತೆಗೆದುಕೊಳ್ತೀವಿ. ಶಿರಾ ನಗರದ ದರ್ಗಾ ಸರ್ಕಲ್, ಮಧುಗಿರಿ ರಸ್ತೆ, ಪಾರ್ಕ್ ಸರ್ಕಲ್ ಸೇರಿದಂತೆ ನಗರದ ವಿವಿಧ ಭಾಗಗಳ ಟೀ ಅಂಗಡಿ ಮಾಲೀಕರನ್ನು ಶಿರಾನಗರ ಪೊಲೀಸ್ ಠಾಣೆಗೆ ಕರೆಸಿ ಸಿಪಿಐ ಪ್ರವೀಣ್ ಕುಮಾರ್ ಒಂದು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಗರದಲ್ಲಿ ಟೀ ಅಂಗಡಿಗಳ ಸಂಖ್ಯೆ ಹೆಚ್ಚಾಗಿದ್ದು ರಾತ್ರಿ 10ರಿಂದ 11 ಗಂಟೆ ಆದರೂ ಅಂಗಡಿಗಳು ತೆರೆದಿರೋದು ಗಮನಕ್ಕೆ ಬಂದಿದೆ. ಇದರಿಂದ ಅಂಗಡಿಗಳ ಮುಂದೆ ದ್ವಿಚಕ್ರ ವಾಹನಗಳನ್ನ ನಿಲ್ಲಿಸ್ತಾರೆ, ಅದು ರಸ್ತೆ ಬದಿಯಲ್ಲಿ ನಿಲ್ಲಿಸ್ತಾರೆ, ಗುಂಪುಗೂಡ್ತಾರೆ. ಸಾರ್ವಜನಿಕರಿಗೆ ಇದು ತೊಂದರೆ ಆಗುತ್ತೆ. ವಾಹನ ಸಂಚಾರ ಮಾಡೋದಕ್ಕೂ ಕೂಡ ಇದು ತೊಂದರೆ ಆಗುತ್ತೆ. ಹೀಗಾಗಿ 10:30 ಟೀ ಅಂಗಡಿಗಳನ್ನ ಬಂದ್ ಮಾಡಿ ಅಂತ ಹೇಳಿ ಒಂದು ಖಡಕ್ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಈ ವಿಚಾರಕ್ಕೆ ನೀವು ಬರಂಗಿಲ್ಲ. ಯಾರು ನಿಲ್ಸಿರ್ತಾರೋ ಅವ್ರದ್ದು ವೆಹಿಕಲ್ಗಳು, ಡಾಕ್ಯುಮೆಂಟ್ಸ್, ಅವ್ರದ್ದು RC ಬುಕ್, ಇನ್ಶೂರೆನ್ಸ್, ಅವ್ರ DL ಇಷ್ಟು ಕಂಪಲ್ಸರಿಯಾಗಿ ಇಟ್ಕೊಳಕ್ ಹೇಳ್ಬಿಡ್ರಿ. ಅವ್ರು ಚೆಕ್ ಮಾಡ್ತೀವಿ. ನಿಮ್ಮ ಹೋಟ್ಲಿಗೆ ಬಂದವ್ರಿಗೆ ಹೇಳ್ಬೇಕು, ಮತ್ತೆ ನೀವು ಬರಂಗಿಲ್ಲ. ಯಾರು ನಿಲ್ಸಿರ್ತಾರೋ ಅವ್ರದ್ದು ವೆಹಿಕಲ್ಗಳು, ಡಾಕ್ಯುಮೆಂಟ್ಸ್, ಅವ್ರದ್ದು RC ಬುಕ್, ಇನ್ಶೂರೆನ್ಸ್, ಅವ್ರ DL ಇಷ್ಟು ಕಂಪಲ್ಸರಿಯಾಗಿ ಇಟ್ಕೊಳಕ್ ಹೇಳ್ಬಿಡ್ರಿ. ಅವ್ರು ಚೆಕ್ ಮಾಡ್ತೀವಿ. ನಿಮ್ಮ ಹೋಟ್ಲಿಗೆ ಬಂದವ್ರಿಗೆ ಹೇಳ್ಬೇಕು, ಮತ್ತೆ ನೀವು ಬರಂಗಿಲ್ಲ. ಯಾರು ನಿಲ್ಸಿರ್ತಾರೋ ಅವ್ರದ್ದು ವೆಹಿಕಲ್ಗಳು, ಡಾಕ್ಯುಮೆಂಟ್ಸ್, ಅವ್ರದ್ದು RC ಬುಕ್, ಇನ್ಶೂರೆನ್ಸ್, ಅವ್ರ DL ಇಷ್ಟು ಕಂಪಲ್ಸರಿಯಾಗಿ ಇಟ್ಕೊಳಕ್ ಹೇಳ್ಬಿಡ್ರಿ. ಅವ್ರು ಚೆಕ್ ಮಾಡ್ತೀವಿ. ನಿಮ್ಮ ಹೋಟ್ಲಿಗೆ ಬಂದವ್ರಿಗೆ ಹೇಳ್ಬೇಕು, ಮತ್ತೆ ನೀವು ಬರಂಗಿಲ್ಲ. ಯಾರು ನಿಲ್ಸಿರ್ತಾರೋ ಅವ್ರದ್ದು ವೆಹಿಕಲ್ಗಳು, ಡಾಕ್ಯುಮೆಂಟ್ಸ್, ಅವ್ರದ್ದು RC ಬುಕ್, ಇನ್ಶೂರೆನ್ಸ್, ಅವ್ರ DL ಇಷ್ಟು ಕಂಪಲ್ಸರಿಯಾಗಿ ಇಟ್ಕೊಳಕ್ ಹೇಳ್ಬಿಡ್ರಿ. ಅವ್ರು ಚೆಕ್ ಮಾಡ್ತೀವಿ. ನಿಮ್ಮ ಹೋಟ್ಲಿಗೆ